ಇವತ್ತು ಕೂಡ ರಣರಂಗದಿಂದ ಬರ್ತಾ ಇರುವ ಸುದ್ದಿಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಮಾಹಿತಿಗಳದೇ ನ್ಯೂಸ್ ಅವರ್ನಲ್ಲಿ ಹೆಚ್ಚಿಗೆ ಇರುವಂಥದ್ದು. 12ನೇ ದಿನದ ಯುದ್ಧ, ದಾಳಿ ಪ್ರತಿದಾಳಿಗಳ ಮುಂದುವರೆದಿದ್ದಾವೆ. ತನ್ನ ಮೇಲೆ ಎಷ್ಟೇ ದಾಳಿಯಾದರೂ ಇರಾನ್ ಪ್ರತಿದಾಳಿಯನ್ನು ನಡೆಸ್ತಾನೇ ಇದೆ. ಬಹುಶಃ ಡೊನಾಲ್ಡ್ ಟ್ರಂಪ್ ಎನ್ ಇಗೋಯಿಸ್ಟಿಕ್ ಪರ್ಸನ್, ಬಹಿರಂಗವಾಗಿ ಹೇಳಲಿಕ್ಕಿಲ್ಲ, ರಾತ್ರಿ ಮನೆಗೆ ಹೋಗಿ ಮಲಗುವಾಗ ಅನ್ನಿಸ್ಬೋದು ಇದು ನನಗೆ ಬೇಡಾಗಿತ್ತೇನೋ ಅಂತ, ಇದು ಬೇಡಾಗಿತ್ತೇನೋ, ಇದೇನಿದು 3-4 ದಿವಸದಲ್ಲಿ ಮುಗಿಸ್ಬಿಡ್ಬೋದು ಅಂದ್ಕೊಂಡ್ರೆ 12ನೇ ದಿವಸ ಆದರೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾಯಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ಯುದ್ಧದ್ದು ಒಂದು ಎಂಡ್ ಗೋಲ್ ಏನು ಅನ್ನೋದು ಕೂಡ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಕನ್ಫ್ಯೂಸ್ ಆಗಿರಬೇಕು ಡೊನಾಲ್ಡ್ ಟ್ರಂಪ್. 1300 ಇರಾನ್ನಲ್ಲೇ ಸಾವಿನ ಸಂಖ್ಯೆ, ಒಂದು 12,000 ಜನರಿಗೆ ಗಾಯ ಆಗಿರಬಹುದು. ಒಟ್ಟು ಸಾವಿನ ಸಂಖ್ಯೆ ಹೆಚ್ಚು ಕಡಿಮೆ 1920. ಅಮೇರಿಕದ 8 ಸೈನಿಕರ ಸಾವು ಆವತ್ತೇ ಬಂದಿತ್ತು, ಇನ್ನೊಂದು ಸಂಖ್ಯೆ ಅಷ್ಟೇ ಇದೆ, ಅಷ್ಟೇ ಇರಲಿ, ಯಾವುದೂ ಜಾಸ್ತಿ ಆಗೋದು ಬೇಡ. ಇಸ್ರೇಲ್ನಲ್ಲಿ 13 ಜನ ಸತ್ತೋಗಿದ್ದಾರೆ. ಇರಾನ್ ಅಕ್ಕಪಕ್ಕದ ದೇಶಗಳ ಮೇಲೆ ನಡೆಸಿದ ದಾಳಿಯಲ್ಲಿ 11 ಜನ. ಒಟ್ಟು ಇರಾನ್ ಒಳಗೆ 1300 ಆಸುಪಾಸಿನಲ್ಲಿ ಸಾವಿನ ಸಂಖ್ಯೆ ಇದೆ. ಇನ್ನು ಇಸ್ರೇಲ್ನವರು ಪಕ್ಕದ ಲೆಬನಾನ್ ಮೇಲೆ ಒಂದು ದಾಳಿ ನಡೆಸ್ತಾ ಇದ್ದಾರಲ್ಲ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಮೇಲೆ, ಅಲ್ಲೊಂದು 570 ಜನ ಸತ್ತಿರಬಹುದು. ಇರಾಕ್ನಲ್ಲಿ 15, ಕುವೈತ್ನಲ್ಲೊಂದು 6 ಸಾವಿನ ಸಂಖ್ಯೆ. ಅಮೇರಿಕಾ ಸೇನೆಯ 8, ಇತರೆ ಗಲ್ಫ್ ರಾಷ್ಟ್ರಗಳಲ್ಲಿ ಸೇರಿ 11 ಸಾವುಗಳು ಇಲ್ಲಿ ತನಕ. ಟೆಹರಾನ್ ಲಿಟ್ರಲಿ ಪಳಿಯುಳಿಕೆ ಆದಂಗಾಗಿದೆ. ಇರಾನಿನ ಒಟ್ಟು 5,000 ಜಾಗಗಳ ಮೇಲೆ ಇಸ್ರೇಲು ಅಮೆರಿಕ ದಾಳಿ ನಡೆಸಿದ್ದು ಇಲ್ಲಿ ತನಕ. ಅದರಲ್ಲಿ ಟೆಹರಾನ್ ಪ್ರೈಮರಿ ಟಾರ್ಗೆಟ್ ಆಗಿರೋದೇ ಇರಾನಿನ ರಾಜಧಾನಿ ಟೆಹರಾನ್. 20,000 ಬಿಲ್ಡಿಂಗ್ಗಳಿಗೆ ಹಾನಿಯಾಗಿದೆ ಟೆಹರಾನ್ನಲ್ಲಿ. ಅವುಗಳ ಪೈಕಿ 77 ಹಾಸ್ಪಿಟಲ್ಗಳು, 67 ಸ್ಕೂಲ್ ಬಿಲ್ಡಿಂಗ್ಗಳು. ವಿಶ್ವಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದ 16 ಕಟ್ಟಡಗಳು ಕೂಡ ಹಾನಿಯಾಗಿದ್ದಾವೆ. ಸಂಪೂರ್ಣ ಧ್ವಂಸ ಆಗಿ ಹೋಗಿದೆ ಟೆಹರಾನ್ ನಗರ. ಇವತ್ತು ಏರ್ ಸ್ಟ್ರೈಕ್ ಮುಂದುವರಿಯಿತು. ಒಂದು ಕಡೆ ಇರಾನ್ ಮೇಲೆ, ಇನ್ನೊಂದು ಕಡೆ ಲೆಬನಾನ್ ಮೇಲೆ. ಲೆಬನಾನ್ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕೇಂದ್ರಗಳ ಮೇಲೆ. ಟೆಹರಾನ್ನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಪಳಿಯುಳಿಕೆ ಕಂಡಂಗೆ ಆಗ್ತಾ ಇದೆ ಅದು. ಈ ದಾಳಿಯಲ್ಲಿ ಮೃತಪಟ್ಟ ಯೋಧರ ಅಂತಿಮ ಯಾತ್ರೆ ನಡೆಯಿತು. ಸಾವಿರಾರು ಜನ ಸೇರಿದರು. ಖಮೇನಿ ಸಂಸ್ಕಾರದ ಕಥೆನೇ ಗೊತ್ತಾಗ್ತಿಲ್ಲ. ಸೈನಿಕರುಗಳ ಅಂತ್ಯ ಸಂಸ್ಕಾರ ಇರಾನ್ನಲ್ಲಿ. ಇನ್ನೊಂದು ಕಡೆ ಇರಾನ್, ನೋಡಿ ಅಲ್ಲಿ ಜನ. ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಇರಾನಿನ ಜನರ ಬೆಂಬಲ ಅಯಾತುಲ್ಲಾ ಖಮೇನಿಗಿತ್ತ? ಅಯಾತುಲ್ಲಾ ಖಮೇನಿಯ ವಿರುದ್ಧ, ಇಸ್ಲಾಮಿಕ್ ಆಡಳಿತದ ವಿರುದ್ಧ ಇಷ್ಟೊಂದು ಆಕ್ರೋಶದ ವಿಡಿಯೋಗಳನ್ನು ನೋಡ್ತೀವಲ್ಲ, ಅವ್ರು ಯಾಕೆ ಹಿಂಗೆ ಸೇರೋದಿಲ್ಲ ಅಂತ? ಸೇರೋಕ್ಕಾಗೋದಿಲ್ಲರಿ. ಸರ್ಕಾರದ ಪರವಾಗಿ ಜನ ಸೇರೋದು ಬೇರೆ, ಅದು ಅಂಥ ಸರ್ವಾಧಿಕಾರಿ ಇದ್ದ ಸಂದರ್ಭದಲ್ಲಿ. ಸರ್ಕಾರದ ಪರವಾಗಿ ಜನ ಸೇರೋದು ಬೇರೆ, ಸರ್ಕಾರದ ವಿರುದ್ಧ ಸೇರಿದ್ರೆ 1 ತಿಂಗಳಲ್ಲಿ 3,500 ಜನರನ್ನು ಕೊಂದ್ವಿ ನಾವು ಅಂತ ಸರ್ಕಾರನೇ ಅಧಿಕೃತ ಅಂಕಿ ಸಂಖ್ಯೆ ಕೊಡುತ್ತಲ್ಲಿ. ಅಂದರೆ ರೆಜಿಮ್ ವಿರುದ್ಧ ಬೀದಿಗಿಳಿದು ಬಹಿರಂಗವಾಗಿ ಹೋರಾಟ ಸಂಘಟಿಸಿದಂಥ 3,500 ಜನರನ್ನು ಕೊಂದಿದ್ದೀವಿ ಅಂತ ಅಧಿಕೃತವಾಗಿ ಸರ್ಕಾರ ಹೇಳುತ್ತೆ. ಅನಧಿಕೃತ ಸಂಖ್ಯೆಗಳ ಪ್ರಕಾರ 35,000 ಜನರನ್ನು ಕೊಂದಿದ್ದಾರೆ. ಹಾಗೆ ಅಂದರೆ ಅಯಾತುಲ್ಲಾ ಖಮೇನಿ ವಿರುದ್ಧ ಧ್ವನಿ ಎತ್ತಿದ್ರೆ, ಇಸ್ಲಾಮಿಕ್ ರೂಲ್ಸ್ ವಿರುದ್ಧ ಧ್ವನಿ ಎತ್ತಿದ್ರೆ ಹಿಡ್ಕೊಂಬಂದು ನಡು ರಸ್ತೆಯಲ್ಲಿ ನಿಲ್ಲಿಸಿ ಕ್ರೇಣಿಗೆ ಹಗ್ಗ ಹಾಕಿ ಎತ್ತಿ ಬಿಡೋದಪ್ಪ, ಮೇಲೆ ಗುಂಡು ಹೊಡೆದು ಕೊಂದು ಬಿಡೋದು. ಆಮೇಲೆ ಪ್ರತಿಭಟನೆ ನಡೆಸ್ತಾ ಇದ್ದವರೆಲ್ಲ ಯುವತಿಯರು, 16, 17, 18 ವರ್ಷದ ಮಕ್ಕಳು. ಅವರು ಈ ರೀತಿ ಸಂಘಟಿತರಾಗಿ ಒಂದೇ ಕಡೆ ಸೇರೋದನ್ನು ಇಮ್ಯಾಜಿನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇರಾನ್ ಅದು, ಇಂಡಿಯಾ ಅನ್ಕೊಂಡಿದ್ದೀರಾ?
न्यूज नेटवर्क प्रस्तुति।